ನಮಸ್ಕಾರ ಎಲ್ಲ ಅಕ್ಕ ತಂಗಿದರಿಗೆ, ಅಣ್ಣ ತಮ್ಮಂದಿರಿಗೆ, ಕಾರ್ಮಿಕ ಮಿತ್ರ ಜನಮಿತ್ರ ಫೌಂಡೇಶನ್, ಕರ್ನಾಟಕ ವುಮನ್ BLSSC ವತಿಯಿಂದ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡುವಂಥದ್ದು ಪ್ರಧಾನಮಂತ್ರಿ ಶ್ರಮಯೋಗಿ ಮನ್ಧನ್ ಯೋಜನೆ. ಇದು ಯಾರಿಗೆ ಯೂಸ್ ಆಗುತ್ತೆ, ಯಾವ ಥರ ಯೂಸ್ ಆಗುತ್ತೆ, ಎಷ್ಟು ವಯಸ್ಸು ಅವ್ರದ್ದು ವಯೋಮಿತಿ ಎಷ್ಟಿರಬೇಕು ಅದರ ಬಗ್ಗೆ ಹೇಳ್ಕೊಡ್ತೀನಿ. ಇದರಿಂದ ಭಾಳ ಉಪಯೋಗ ಇದೆ, ದಯವಿಟ್ಟು ಇದನ್ನು ಉಪಯೋಗಿಸ್ಕೊಡಿ. ಇಷ್ಟು ಹೇಳ್ತಾ ಈ ಸಂಚಿಕೆಯನ್ನು ನಾವು ಶುರು ಮಾಡೋಣ. ಪ್ರಧಾನಮಂತ್ರಿ ಶ್ರಮಯೋಗಿ ಮನ್ಧನ್ ಯೋಜನಾ ಅಂದರೆ ಏನು, ಇದರಿಂದ ಏನು ಉಪಯೋಗ ಸಿಗುತ್ತೆ, ಏನು ಹಾಕಬೇಕು, ಯಾವ ಥರ, ಪ್ರತಿಯೊಂದು ಹೇಳ್ತಾ ಹೋಗ್ತೀನಿ ನಾನು. ಪ್ರಧಾನಮಂತ್ರಿ ಶ್ರಮಯೋಗಿ ಮನ್ಧನ್ ಯೋಜನಾ PMSYM ಈ ಪೆನ್ಷನ್ ಯೋಜನಾ ನಮ್ಮ ಗೌರ್ಮೆಂಟಿಂದ, ಯೂನಿಯನ್ ಗೌರ್ಮೆಂಟ್ ಇಂಟ್ರೀಮ್ ಬಡ್ಜೆಟಿಂದ 2019-20 ಸ್ಟಾರ್ಟ್ ಆಗಿದೆ. ಇದೆಲ್ಲ ಅನ್ಆರ್ಗನೈಸ್ಡ್ ವರ್ಕರ್ಸ್, ಅಸಂಘಟಿತ ಕಾರ್ಮಿಕರಿಗೋಸ್ಕರ ಅಂತಲೇ ಮಾಡಿರೋವಂಥದ್ದು. ಇದರಿಂದ ಭಾಳ ಜನ ಉಪಯೋಗಿಸ್ಕೋಬೋದು. ಯಾಕೆ, ಏನು, ಎತ್ತ, ಇದು ಭಾಳ ಇಂಪಾರ್ಟೆಂಟು. ಏಕೆಂದರೆ ಪ್ರಧಾನಮಂತ್ರಿ ಶ್ರಮಯೋಗಿ ಮನ್ಧನ್ ಸರ್, ಇದು ಒಂದು ಪೆನ್ಷನ್ ಇರ್ಬೋದೇನೋ, ಅದಕ್ಕೆ ನಾವೇನೋ ಅಮೌಂಟ್ ಹಾಕಬೇಕೇನೋ. ಹೌದು, ಅದು ಯಾವ ಥರ ಆದರೆ ಭಾಳ ಕಡಿಮೆ, 50 ರೂಪಾಯಿಂದ 200 ರೂಪಾಯಿನೇ ಲಾಸ್ಟು. ಇದಕ್ಕೆ ವಯೋಮಿತಿ ಬಂದು 18 ವರ್ಷದಿಂದ 40 ವರ್ಷದ ಗಂಟ ಇರುತ್ತೆ. ಅದ್ರದ್ದು ನಾನು ಚಾರ್ಟ್ ಹೇಳ್ತೀನಿ ಹೆಂಗೆ ಅಂತ. ಪ್ರಧಾನಮಂತ್ರಿದು ನೋಡಿ, ಪೆನ್ಷನ್ನು ಅವ್ರಿಗೆ 60 ವರ್ಷ ತುಂಬಿದ ತಕ್ಷಣವೇ ಅವ್ರಿಗೆ ಪೆನ್ಷನ್ನು 3000 ರೂಪಾಯಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಟಲ್ ಪೆನ್ಷನ್ ಯೋಜನಾ ಇದು 2015ರಲ್ಲಿ ಸೇಮ್ ಅದೇ ಥರ ಬಂತು. ಬಟ್ ಪ್ರಧಾನಮಂತ್ರಿ ಶ್ರಮಯೋಗಿ ಮನ್ಧನ್ ಯೋಜನಾ ಭಾಳ ಉಪಯೋಗ ಆಗುತ್ತೆ. ಅವ್ರದ್ದು ಅಮೌಂಟ್ ಎಷ್ಟು ಬರುತ್ತೆ, ಹೆಂಗೆ ಬರುತ್ತೆ, ಎಷ್ಟು ಅಮೌಂಟ್ ಹಾಕೋಬೇಕು ಅದನ್ನು ಹೇಳ್ತೀನಿ. ಅನ್ಆರ್ಗನೈಸ್ಡ್ ವರ್ಕರ್ಸ್ ಇದರಲ್ಲಿ ಭಾಳ ಇಂಪಾರ್ಟೆಂಟು. ಸೊ ಇದು ಪ್ರಧಾನಮಂತ್ರಿ ಅನ್ಆರ್ಗನೈಸ್ಡ್ ವರ್ಕರ್ಸ್ಗೋಸ್ಕರ ಇರೋದು. ಅನ್ಆರ್ಗನೈಸ್ಡ್ ವರ್ಕರ್ಸ್ ಅಂತ ಅಂದರೆ ಅಸಂಘಟಿತ ಕಾರ್ಮಿಕರು. ಅವರು ಮನೆ ಕೆಲಸದವ್ರಾಗಿರ್ಬೋದು, ಸ್ಟ್ರೀಟ್ ವೆಂಡರ್ಸ್, ಬೀದಿ ಬದಿಯಲ್ಲಿ ಕೆಲಸ ಮಾಡೋರು ಇರ್ಬೋದು, ಮತ್ತು ಮಧ್ಯಾಹ್ನದ ಊಟ ಕೊಡುವಂಥವ್ರು, ರ್ಯಾಕ್ ಪಿಕರ್ಸು, ಡೊಮೆಸ್ಟಿಕ್ ವರ್ಕರ್ಸ್ ಅಂದರೆ ಮನೆಯಲ್ಲಿ ಕೆಲಸ ಮಾಡೋರು, ಅವರು, ಮತ್ತು ಮನೆ ಕೆಲಸದವ್ರು ನೀವು ಹಾಕ್ಸ್ಕೊತೀರಲ್ಲ ಅವರು, ರಿಕ್ಷಾ ಗಾಡಿ ತಳ್ಳೋರು, ಅಗ್ರಿಕಲ್ಚರ್ ವರ್ಕರ್ಸು, ಕನ್ಸ್ಟ್ರಕ್ಷನ್ ವರ್ಕರ್ಸು, BD ವರ್ಕರು, ಹ್ಯಾಂಡ್ಲೂಮ್ ವರ್ಕರ್ಸು, ಪ್ರತಿಯೊಬ್ಬರೂ, ತರಕಾರಿ ಮಾರೋರು, ಹೂವು ಮಾರೋರು, ಒಂದು ಚಿಕ್ಕ ಅಂಗಡಿ ಮಾಡಿಕೊಂಡಿರೋರು, ಹೆಂಗೆ ಅವ್ರದ್ದು ಏಜು ಬಂದು 18ರಿಂದ 40 ವರ್ಷದ ಒಳಗಡೆ ಇರಬೇಕು. ಆಮೇಲೆ ಅವ್ರದ್ದು ಜಾಸ್ತಿ ಪರ್ ಮಂತ್ ಅವ್ರದ್ದು ವಹಿವಾಟು ಅಂದರೆ ಅವ್ರಿಗೆ ಬರೋವಂಥ ಅಮೌಂಟು 15,000 ಒಳಗಡೆ ಇರುತ್ತೆ. ನ್ಯಾಷನಲ್ ಪೆನ್ಷನ್ ಸ್ಕೀಮು ಅವ್ರು ಮಾಡಿಸಿರಬಾರ್ದು, ಅಂಥವ್ರು ಮಾತ್ರ PMSYM ಮಾಡಿಸ್ಬೋದು. NPS ಈಸ್ ಟೋಟಲಿ ಡಿಫ್ರೆಂಟ್. ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅದನ್ನು ನಾನು ಇನ್ನೊಂದು ಸಂಚಿಕೆಯಲ್ಲಿ ಅದನ್ನು ಹೇಳ್ತೀನಿ. ಅಂಥವರು ಅದು ಬೇರೆ. ESI ಅವರು ಆಗಿರಬಾರ್ದು. ಯಾವುದೇ ಒಂದು ಎಂಪ್ಲಾಯಿ, ಸ್ಟೇಟ್ ಎಂಪ್ಲಾಯಿನಲ್ಲಿ ESI ತೊಗೊತಾ ಇರೋರು ಅಂಥವ್ರದ್ದಾಗಲ್ಲ. ಆಮೇಲೆ ಅವ್ರದ್ದು ಪ್ರಾವಿಡೆಂಟ್ ಫಂಡ್ EPFO ಏನಾದರೂ ಬರ್ತಾ ಇದೆಯಾ ಅವ್ರು ತೊಗೊಳಂಗಿಲ್ಲ. ಆಮೇಲೆ ಅವರು ಟ್ಯಾಕ್ಸ್ ಪೇಯರ್ ಆಗಿರಬಾರ್ದು, ಅಂಥವ್ರಿಗೆ PMSYM ಆಗುತ್ತೆ. ಪ್ರತಿಯೊಬ್ಬರಿಗೂ ಕೊಡಬೇಕಾಗಿರೋಂಥದ್ದು ಏನು, ಅವರು ಆಧಾರ್ ಕಾರ್ಡ್ ಕೊಡಬೇಕು. ಆಧಾರ್ ಕಾರ್ಡ್ ಭಾಳ ಇಂಪಾರ್ಟೆಂಟು. ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು. ಅವ್ರ ಬ್ಯಾಂಕ್ ಅಕೌಂಟ್ ನಂಬರು, IFSC ಕೋಡ್ ಕೊಟ್ಟರೆ ಸಾಕು. ಇಷ್ಟು ಕೊಟ್ಟರೆ ಪ್ರತಿಯೊಬ್ಬರಿಗೂ ಅದು ಎನ್ರೋಲ್ಮೆಂಟ್ ಮಾಡ್ತೀವಿ. ಅವ್ರಿಗೆ ಮಿನಿಮಮ್ ಅಶ್ಯೂರ್ಡ್ ಪೆನ್ಷನ್ ಹಂಗಂತ ಅಂದರೆ ಅವ್ರಿಗೆ ಮಿನಿಮಮ್ ಅಮೌಂಟ್ ಬಂದು ಅವ್ರಿಗೆ 3,000 ರೂಪಾಯಿ ಗಂಟ ಪ್ರತಿ ತಿಂಗಳು 60 ವರ್ಷ ಅವರು ತಲುಪಿದ ತಕ್ಷಣ ಪ್ರತಿ ತಿಂಗಳು ಅವ್ರಿಗೆ ಬರುತ್ತೆ. ಎಷ್ಟು ಅಮೌಂಟ್ ಹಾಕಬೇಕು, ಏನು ಹಾಕಬೇಕು ನಾನು ಕೊನೆಯಲ್ಲಿ ಹೇಳ್ತೀನಿ. ಭಾಳ ಇಂಪಾರ್ಟೆಂಟ್ ಮತ್ತು ಭಾಳ ಯೂಸ್ ಆಗುವಂಥದ್ದು. ಫ್ಯಾಮಿಲಿ ಪೆನ್ಷನ್ನು ನೋಡಿ, ಡ್ಯೂರಿಂಗ್ ದಿ ರಿಸಿಪ್ಟ್ ಆಫ್ ದ ಪೆನ್ಷನ್ ಇಫ್ ದ ಸಬ್ಸ್ಕ್ರೈಬರ್ ಡೈಸ್. ಇದು ಭಾಳ ಜನ ಕೇಳ್ತಾರೆ, ಅಕಸ್ಮಾತ್ ಸರ್ ನಾವು ಪೆನ್ಷನ್ ಹಾಕ್ತಾಯಿರ್ತೀವಿ, ಪೆನ್ಷನ್ ಮಾಡ್ತಾಯಿರ್ತೀವಿ, ಅಂಥ ಟೈಮಲ್ಲಿ ಅವ್ರು ಏನು ಮಾಡೋದು, ಅವ್ರು ತೀರೋದ್ರೆ ಹೆಂಗೆ, ಅವ್ರ ಕಾಸು ಹೆಂಗೆ ಬರುತ್ತೆ. ಅಕಸ್ಮಾತ್ ಅವ್ರು ಯಾರಾದರೂ ತೀರೋದ್ರೆ, ದ ಸ್ಪೌಸ್ ಆಫ್ ದ ಬೆನಿಫಿಷರಿ ಶೆಲ್ ಎಂಟೈಟಲ್ಡ್ ಟು ರಿಸೀವ್ 50% ಆಫ್ ದ ಪೆನ್ಷನ್ ರಿಸೀವ್ಡ್ ಬೈ ದಿ ಬೆನಿಫಿಷರಿ ಆ್ಯಸ್ ಎ ಫ್ಯಾಮಿಲಿ ಪೆನ್ಷನ್. ಅಕಸ್ಮಾತ್ ಅವರು PMSYM ಮಾಡಿಸಿದ್ದಾರೆ, ಅವ್ರ ಅಮೌಂಟ್ ಕಟ್ತಾಯಿದ್ರು, ಯಾವುದೋ ಒಂದು ಅನಾಹುತ ಆಯಿತು, ಅವ್ರು ತೀರೋದ್ರು, ಗಂಡ ತೀರೋದ್ರು, ಇಲ್ಲಾಂದರೆ ಹೆಂಡತಿ ತೀರೋದ್ರು, ಯಾರು ಮಾಡಿಸ್ಕೊಂಡಿರ್ತಾರೋ ಅವ್ರು ತೀರೋದಾಗ ಅವ್ರ ಬೆನಿಫಿಷರಿಗೆ ಅವ್ರದ್ದು ಏನು ಪೆನ್ಷನ್ ಇದೆಯೋ ಅದರ ಅರ್ಧ ಅಮೌಂಟ್ ಅಂದರೆ 3,000 ಬರೋವಂಥ ಜಾಗದಲ್ಲಿ ಅವ್ರಿಗೆ 1,500 ಅವ್ರಿಗೆ ಬರುತ್ತೆ. ಇಫ್ ದ ಬೆನಿಫಿಷರಿ ಹ್ಯಾಸ್ ಗಿವನ್ ರೆಗ್ಯುಲರ್ ಕಾಂಟ್ರಿಬ್ಯೂಷನ್ ಆ್ಯಂಡ್ ಡೈಡ್ ಡ್ಯೂ ಟು ಎನಿ ಕಾಸ್, ಅವರು ಪ್ರತಿ ಸತಿ ಕರೆಕ್ಟಾಗಿ ಅಮೌಂಟು ಅವರು ತಿಂಗಳು ಅವ್ರ ಬ್ಯಾಂಕಿಂದ ಕಟ್ಟಾಗ್ತಾ ಇದೆ,
ಕಟ್ಟಾದಮೇಲೆ ಮಧ್ಯದಲ್ಲಿ ಯಾವುದೇ ಒಂದು ಕಾರಣದಿಂದ ಅವ್ರು ತೀರೋದ್ರೆ ಬಿಫೋರ್ ಏಜ್ ಆಫ್ 60 60 ವರ್ಷ ಅವ್ರು ತಲುಪಕ್ಕಿಂತ ಮುಂಚೆ ಅವ್ರು ತೀರೋದ್ರೂ ಹರ್ ಸ್ಪೌಸ್ ಮೀನ್ಸ್ ಅವರ ಮಿಸ್ಸಸ್ಗೆ will be entitled to join and continue the scheme subsequently by paying the regular contribution or exit the scheme as per the provision. Exit and withdrawal. ಈ ಎಕ್ಸಿಟ್ ಆ್ಯಂಡ್ ವಿಡ್ರಾಲ್ ಅಂದರೆ ಹಿಂಗೆ, ಮಧ್ಯದಲ್ಲಿ ಅಕಸ್ಮಾತ್ 60 ವರ್ಷ ಅವ್ರು ತಲುಪಕ್ಕಿಂತ ಮುಂಚೆ ಅವ್ರು ಏನಾದರೂ ತೀರೋದ್ರೆ ಅವ್ರ ಮಿಸ್ಸಸ್ಗೆ 50% ಅವ್ರದ್ದು ಪೆನ್ಷನ್ ಬರುತ್ತೆ. ಅವ್ರೇನಾದರೂ ತೀರೋದ್ಮೇಲೆ ಅವ್ರ ಮಿಸ್ಸಸ್ಸು ಅದನ್ನು ಕಂಟಿನ್ಯೂ ಮಾಡ್ಬೋದು, ಇಲ್ಲಾಂದರೆ ಅವ್ರ ಹಸ್ಬೆಂಡ್ ಕಂಟಿನ್ಯೂ ಮಾಡ್ಬೋದು. ಕಂಟಿನ್ಯೂ ಮಾಡೋದು ಬೇಡ ಅಂತಂದರೆ ಎಕ್ಸಿಟ್ ಮಾಡಿಕೊಂಡು ಅವ್ರ ಅಮೌಂಟ್ನ ಅವರು ತೊಗೊಬೋದು. ಇದರಲ್ಲಿ ಕಾಂಟ್ರಿಬ್ಯೂಷನ್ ಏನು, ಇದರಲ್ಲಿ ಹಾಕಬೇಕಾಗಿರೋಂಥ ಅಮೌಂಟ್ ಎಷ್ಟು, ಪ್ರತಿಯೊಬ್ಬರದ್ದು ನಾವು ಹೇಳ್ದಂಗೆ 18ರಿಂದ 40 ವರ್ಷದ ಗಂಟ ಮಾತ್ರ ಅವರು ಇದರಲ್ಲಿ ನೋಂದಣಿ ಆಗೋದಕ್ಕೆ ಚಾನ್ಸಸ್ ಇರೋದು. ಸೊ 18 ವರ್ಷದವರು 60 ವರ್ಷದ ಗಂಟ ಅವರು ಪ್ರತಿ ತಿಂಗಳು 55 ರೂಪಾಯಿ ಅವ್ರದ್ದು ಕಟ್ಟಾಗುತ್ತೆ. ಅದೇ ಥರ 19 ವರ್ಷದವ್ರಿಗೆ 58 ರೂಪಾಯಿ ಕಟ್ಟಾಗುತ್ತೆ, 20 ವರ್ಷದವ್ರಿಗೆ 61 ರೂಪಾಯಿ ಕಟ್ಟಾಗುತ್ತೆ. ಇದೇನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಮೆಂಬರ್ಸ್ ಕಾಂಟ್ರಿಬ್ಯೂಷನ್ ಬಂದು ಅಂದರೆ ನಿಮ್ಮ ಕಡೆಯಿಂದ ನಿಮ್ಮ ಬ್ಯಾಂಕಿಂದ ಹಣ ಏನು ಕಟ್ಟಾಗುತ್ತೋ ಅಷ್ಟೇ ಅಮೌಂಟು ಸೆಂಟ್ರಲ್ ಗೌರ್ಮೆಂಟ್ ಅವರು ನಿಮ್ಮ ಬ್ಯಾಂಕಿಗೆ ಜೋಡಿಸ್ತಾರೆ, ಅದನ್ನು ಸೇರಿಸ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಯಾರಾದರೂ 40 ವರ್ಷದ ಒಳಗಡೆ ಇರ್ತಾರೆ, ಸರ್ ನಂದೊಂದು 25 ವರ್ಷ ಸರ್, ನಾನು ಎಷ್ಟು ಕಟ್ಟಬೇಕು ಅಂತ ಕೇಳಿದಾಗ ಅವರು ಪ್ರತಿ ತಿಂಗಳು ಅವ್ರ ಬ್ಯಾಂಕಿಂದ 80 ರೂಪಾಯಿ, ಕೇವಲ 80 ರೂಪಾಯಿ ಮಾತ್ರ ಕಟ್ಟಾಗುತ್ತೆ ಒಂದು ತಿಂಗಳಿಗೆ. ಇದು ಸೊ ಆರಾಮಾಗಿ ಇದನ್ನು ಪ್ರತಿಯೊಬ್ಬರು ಮಾಡ್ಕೋಬೋದು. ಒಂದು ತಳ್ಳೋ ಗಾಡಿ, ಒಬ್ಬ ತಳ್ಳೋ ಗಾಡಿನೂ ಒಂದು ದಿನಕ್ಕೆ 2 ರೂಪಾಯಿ ಅಂತ ಕೊಡ್ಬಿಟ್ರು ತಿಂಗಳಿಗೆ 60 ರೂಪಾಯಿ ಆಗೋಯ್ತು. ಸೊ ಆ ಥರ ಒಂದು 3 ರೂಪಾಯಿ 5 ರೂಪಾಯಿ ಒಂದು ಸೇವಿಂಗ್ಸ್ ನೀವು ಮಾಡಿರೋವಂಥದ್ದನ್ನು ನೀವು ಹಾಕುವಂಥ ಹಣ ತಿರ್ಗಾ ಸೆಂಟ್ರಲ್ ಗೌರ್ಮೆಂಟಿಂದನೂ ಅವರು ಮಂತ್ಲಿ ಕಾಂಟ್ರಿಬ್ಯೂಷನ್ ಅದೇ ಥರ ನಿಮಗೆ ಜೋಡಣೆ ಆಗುತ್ತೆ. 25 ವರ್ಷದವರು ಈಗ 80 ರೂಪಾಯಿ ಹಾಕಿದ್ರೆ ಸೆಂಟ್ರಲ್ ಗೌರ್ಮೆಂಟಿಂದ 80 ರೂಪಾಯಿ ಸೇರಿಸ್ತಾರೆ, ಪ್ಲಸ್ ಟೋಟಲ್ ನಿಮಗೆ 160 ರೂಪಾಯಿ ಆಗುತ್ತೆ. ಇದು ಎಲ್ಲಿ ಗಂಟ ಕಟ್ಟಬೇಕು ಸರ್? 60ನೇ ವಯಸ್ಸು ಗಂಟನೂ ನೀವು ಕಟ್ಟೋವಂಥದ್ದಿದೆ. ಸೊ ಅದು ಅಮೌಂಟ್ ಕಟ್ಟಿರ್ತಾರೆ. 60ನೇ ವಯಸ್ಸಿಗೆ ಅವರು ತಲುಪಿದ ತಕ್ಷಣ ಅವರಿಗೆ ಪ್ರತಿ ತಿಂಗಳು ಪ್ರಧಾನ ಮಂತ್ರಿ ಶ್ರಮಯೋಗಿ ಮನ್ಧನ್ ಯೋಜನೆಯಿಂದ PMSYM ಪೆನ್ಷನ್ ಸ್ಕೀಮಿಂದ ಅವರಿಗೆ ಆ ಅಮೌಂಟು ಮೀನ್ಸ್ ಪ್ರತಿ ತಿಂಗಳು ಅವರಿಗೆ 3000 ರೂಪಾಯಿ ಪೆನ್ಷನ್ ಬರೋಕ್ಕೆ ಅವ್ರ ಬ್ಯಾಂಕ್ ಅಕೌಂಟ್ಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎಷ್ಟೋ ಜನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಎಷ್ಟೋ ಜನಕ್ಕೆ 60 ವರ್ಷ ಆದಮೇಲೆ ನಾನು ಕೇಳ್ಕೊಳ್ಳೋದು ಒಂದೇ, ಪ್ರತಿಯೊಬ್ಬರಿಗೂ 60 ವರ್ಷ ಆದಮೇಲೆ ವೃದ್ಧರ ಪೆನ್ಷನ್ ಇದೆ, ನಮ್ಮ ಥ್ರೂನೇ ಮಾಡ್ತೀವಿ, ದಯವಿಟ್ಟು ಮಾಡಿಸ್ಕೊಳ್ಳಿ. ಕೆಲವರು 60 ವರ್ಷ ಆದಮೇಲೆ ನಾವು ಹೆಂಗೆ ಸರ್ ಪೆನ್ಷನ್ ನಮಗೆ ಬರುತ್ತಾ ಅಂತ ಕೇಳಿದಾಗ ದಯವಿಟ್ಟು ಇವತ್ತಿಂದಾನೇ ಹನಿ ಗೂಡಿದರೆ ಹಳ್ಳ. ಅದಕ್ಕೆ ನೀವು ಪ್ರತಿಯೊಂದು ತಿಂಗಳು ನಿಮ್ಮಿಂದ ಸೇರೋವಂಥ ಅಮೌಂಟು, ಈಗ 40 ವರ್ಷದವ್ರು ಇರ್ತಾರೆ ನೋಡಿ, 200 ರೂಪಾಯಿನೇ ಲಾಸ್ಟು ತಿಂಗಳಿಗೆ, ಅದು ಅವ್ರ ಬ್ಯಾಂಕಿಂದ ಕಟ್ಟಾಗುತ್ತೆ. ಅಕಸ್ಮಾತ್ ಈ ತಿಂಗಳಿಲ್ಲ ಅಂತಂದರೆ ಮುಂದಿನ ತಿಂಗಳು ಕಟ್ಟಾಗುತ್ತೆ, ಏನು ತೊಂದರೆ ತೊಗೊಬೇಕಾಗಿಲ್ಲ, ಅದಕ್ಕೆ ಯಾವುದೋ ಫೈನ್ ಬೀಳಲ್ಲ. 60 ವರ್ಷ ಆದಮೇಲೆ ಪ್ರತಿಯೊಬ್ಬರಿಗೂ 3000 ರೂಪಾಯಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನು ಎನ್ರೋಲ್ಮೆಂಟ್ ಮಾಡೋದು ಹೆಂಗೆ ಮೀನ್ಸ್ ಇದಕ್ಕೆ ಅಪ್ಲಿಕೇಶನ್ ಹಾಕೋದು ಹೆಂಗೆ? ನಿಮ್ಮ ಆಧಾರ್ ಸಂಖ್ಯೆ, ಬೆನಿಫಿಷರಿಯ ಆಧಾರ್ ಸಂಖ್ಯೆ ಇಲ್ಲಿ ಹಾಕ್ತೀವಿ ನಾವು, ಅವರ ಆಧಾರಲ್ಲಿ ಇರೋವಂಥ ಹೆಸರನ್ನ ಹಾಕ್ತೀವಿ, ಅವರ ಮೊಬೈಲ್ ನಂಬರ್, ಆಧಾರ್ಗೆ ನೋಂದಿತವಾದಂಥ ಮೊಬೈಲ್ ನಂಬರ್ ಹಾಕ್ತೀವಿ. ಇಮೇಲ್ ನಮಗೇನು ಅಷ್ಟು ಇಂಪಾರ್ಟೆನ್ಸ್ ಅಲ್ಲ, ಕೆಲವ್ರಿಗೆ ಇರ್ತದೆ ಕೆಲವ್ರಿಗೆ ಇರೋಲ್ಲ. ಡೇಟ್ ಆಫ್ ಬರ್ತ್ ಹಾಕ್ತೀವಿ, ಮೇಲ್ ಫೀಮೇಲ್ ಹಾಕ್ತೀವಿ. ಯಾವ ಸ್ಟೇಟ್ ಥ್ರೂಔಟ್ ಇಂಡಿಯಾನಲ್ಲಿ ಯಾವುದೇ ಸ್ಟೇಟಲ್ಲಾದ್ರೂ ಅವರು ಮಾಡಿಸ್ಕೊಬೋದು. ಸರ್ ನಾನು ಬ್ಯಾಂಗ್ಳೂರಲ್ಲಿದ್ದೀನಿ, ನಾನು ಕರ್ನಾಟಕ, ಇನ್ನೊಬ್ಬರು ಗೋವಾ, ಗುಜರಾತು, ಹರಿಯಾಣ, ಪಂಜಾಬು, ಮಣಿಪುರಲ್ಲಿದ್ದೀನಿ, ಮಿಜೋರಮಲ್ಲಿದ್ದೀನಿ, ಕೆಲವರು ಬೇರೆ ಬೇರೆ ಸ್ಟೇಟಲ್ಲಿ ಇರ್ತಾರೆ. ಯಾರಾದರೂ ಆಗಿರಲಿ ಆ ಜಾಗದಿಂದ ಮಾಡಿಸ್ಕೊಬೋದು. ಆಯಿತಾ? ನಾನಿಲ್ಲಿ ನಮ್ಮ ಕರ್ನಾಟಕನೇ ತಗೋತೀನಿ ನೋಡಿ, ಕರ್ನಾಟಕ ತಗೊಂಡೆ. ಕರ್ನಾಟಕ ಆದಮೇಲೆ ಯಾವುದು ಡಿಸ್ಟಿಕ್? ಬಾಗಲಕೋಟೆ, ಬಳ್ಳಾರಿ, ಬೆಳಗಾವಿ, ಬ್ಯಾಂಗ್ಳೂರು ರೂರಲ್ಲು, ಬ್ಯಾಂಗ್ಳೂರು ಅರ್ಬನ್ನು, ಇದೇ ಥರ ನಮ್ಮ ಬ್ಯಾಂಗ್ಳೂರಲ್ಲಿ ಇರೋವಂಥ ಎಲ್ಲ ಇದನ್ನು ನಾವು ತೊಗೊಂಡು ಪಿನ್ ಕೋಡ್ ಹಾಕ್ತೀವಿ. ಹಾಕಿದ ಮೇಲೆ ಅವರು ಇದನ್ನು ನೋ ಅಂತ ಹಾಕೋತೀವಿ ನಾವು. ಸಬ್ ಕ್ಯಾಟಗರಿ ನೋಡಿ, ಇಲ್ಲಿ ಕ್ಯಾಸ್ಟ್ ಬರುತ್ತೆ, SCನ, STನ, OBCನ, ಜನರಲ್ಲ ಅಂತ ಸೆಲೆಕ್ಟ್ ಮಾಡ್ತೀವಿ. ಯಾವುದೋ ಒಂದು ಸೆಲೆಕ್ಟ್ ಮಾಡ್ತೀವಿ. ಈಗ ಆಕ್ಯುಪೇಷನ್, ಅವ್ರು ಏನು ಕೆಲಸ ಮಾಡ್ತಾಯಿದ್ದಾರೆ ನೋಡಿ, ಇಲ್ಲಿ ಪ್ರತಿಯೊಬ್ಬರು ಇಲ್ಲಿ ಕೆಲಸ ಮಾಡೋವಂಥವ್ರು ಪ್ರತಿಯೊಬ್ಬರೂ ಅಗರಬತ್ತಿ ಮೇಕಿಂಗು, ಅಗ್ರಿಕಲ್ಚರ್ ಮಷಿನ್ ಹ್ಯಾಂಡ್ಲಿಂಗು, ಅನಿಮಲ್ ಹಸ್ಬೆಂಡ್ರಿ, ಅರ್ಯಾಕ್ ಆ್ಯಂಡ್ ಲಿಕ್ಕರ್ ಪ್ರೊಡಕ್ಷನ್, ಅದಾದಮೇಲೆ ಆಟೋಮೊಬೈಲ್ ವರ್ಕ್ಸು, ಬ್ಯಾಂಗಲ್ ಮ್ಯಾನುಫ್ಯಾಕ್ಚರಿಂಗು, ಬೀಡ್ಸ್ ಮೇಕಿಂಗು, ಬ್ಯೂಟಿಷಿಯನ್ನು, ಮತ್ತು ಬೀಡಿ ಮ್ಯಾನುಫ್ಯಾಕ್ಚರು, ಬೈಸೈಕಲ್ ರಿಪೇರಿ ಮಾಡೋ, ಆಮೇಲೆ ಇನ್ನು ಬಿಂದಿ ವರ್ಕರ್ಸು, ಬ್ಲ್ಯಾಕ್ ಸ್ಮಿತ್ತು, ಇದೇ ಥರ ಭಾಳ ಇದೆ. ಪ್ರತಿಯೊಬ್ಬರೂ ನಾನು ಕೇಳ್ಕೊಳ್ಳೋದು ಒಂದೇ,
18 ವರ್ಷ ಆಗಿದ ನಂತರ ಇದು ಸೇವಿಂಗ್ ಅಂತದ್ದು ದಯವಿಟ್ಟು ಮಾಡಿಸ್ಕೊಳ್ಳಿ. ಮಾಡಿಸ್ಕೊಂಡ ನಂತರ 60 ವರ್ಷದ ಮೇಲೆ ನೀವು ಯಾರನ್ನೂ ಕಾಯಬೇಕಾಗಿಲ್ಲ. ನಿಮ್ಮ ಬ್ಯಾಂಕ್ ಖಾತೆಗೆ 3,000 ರೂಪಾಯಿ ಪ್ರತಿ ತಿಂಗಳು ನಿಮಗೆ ಪೆನ್ಷನ್ ರೂಪದಲ್ಲಿ ಅಮೌಂಟ್ ಬರುತ್ತೆ. ಇನ್ ಕೇಸ್ ಏನಾದರೂ ಅವರು ತೀರೋದಾಗ ಅವರು ಯಾರು ನಾಮಿನಿ ಕೊಟ್ಟಿರ್ತಾರೆ ಅವ್ರಿಗೆ 50%, ಅದರ ಅರ್ಧ ಅವ್ರಿಗೆ ಪೆನ್ಷನ್ ಬರುತ್ತೆ. ಅದನ್ನು ಅವ್ರು ಕಂಟಿನ್ಯೂ ಮಾಡಬೇಕು. ಇನ್ನು ಕೆಲವಾರು ಪ್ರಶ್ನೆಗಳಿದೆ. 40 ವರ್ಷ ಸರ್, ನನಗೆ ಇವಾಗ ಕಟ್ತಾಯಿದ್ದೀನಿ 200 ರೂಪಾಯಿ, ಎಷ್ಟು ವರ್ಷ ಕಟ್ಟಬೇಕು? 20 ವರ್ಷ ಕಟ್ತೀರಾ. 20 ವರ್ಷ ಕಟ್ಟಿದಾಗ ಪ್ರತಿ ತಿಂಗಳು ನೀವು 200 ರೂಪಾಯಿ ಕಟ್ಟಿದ್ರೆ 1 ವರ್ಷಕ್ಕೆ ಎಷ್ಟಾಯಿತು? 1 ವರ್ಷಕ್ಕೆ ಆಯಿತು 2,400 ರೂಪಾಯಿ. 10 ವರ್ಷಕ್ಕೆ ಎಷ್ಟಾಯಿತು? 24,000 ರೂಪಾಯಿ. ಅದಾದಮೇಲೆ 20 ವರ್ಷಕ್ಕೆ ಎಷ್ಟಾಯಿತು? 48,000 ರೂಪಾಯಿ ಆಯಿತು. 48,000 ರೂಪಾಯಿ ನೀವು ಕಟ್ಟುವಂಥ ಅಮೌಂಟು 60ನೇ ವಯಸ್ಸು ನೀವು ತಲುಪಿದ ತಕ್ಷಣ ನಿಮಗೆ 3,000 ರೂಪಾಯಿ ಪ್ರತಿ ತಿಂಗಳು ಬರುತ್ತೆ. 1 ವರ್ಷಕ್ಕೆ ನಿಮಗೆ 36,000 ರೂಪಾಯಿ ಬಂತು. ಹೆಂಗೆ? 3,000 ರೂಪಾಯಿ ಪ್ರತಿ ಬಂದಾಗ 12 ತಿಂಗಳಿಗೆ 36,000 ರೂಪಾಯಿ. 1.5 ವರ್ಷದಲ್ಲಿ ನೀವು ಕಟ್ಟಿರುವಂಥ ಹಣ ನಿಮಗೆ ವಾಪಸ್ ಬಂದಿರುತ್ತೆ. ಸೊ ಇದರದ ಒಂದು ಭಯಂಕರವಾದಂತಹ ಉಪಯೋಗ. ದಯವಿಟ್ಟು ಪ್ರತಿಯೊಬ್ಬರಲ್ಲಿ ಕೇಳ್ಕೊತೀನಿ, ಇದನ್ನು ಮಾಡ್ಕೊಳ್ಳಿ. 18 ವರ್ಷದವರು ಅಷ್ಟೇ, ಅದೇ ಥರನೇ ಭಾಳ ಕಡಿಮೆ ಆಗುತ್ತೆ. 18ರಿಂದ 40 ವರ್ಷದ ಗಂಟ ಪ್ರತಿಯೊಬ್ಬರೂ ಇದನ್ನು ಮಾಡಿಸ್ಕೊಳ್ಳಿ. ಆಮೇಲೆ ಕೆಲವೇ ತಿಂಗಳುಗಳ ಹಿಂದೆಯಿಂದ ನಮ್ಮ ಇ ಶ್ರಮ್ ಕಾರ್ಡ್ ಅಂತಲೂ ಬಂದಿದೆ. ಇ ಶ್ರಮ್ ಕಾರ್ಡ್ ಅಂತ ಅಂದರೆ ಒಂದು ಕ್ಯಾಟಗರೈಸ್ ಮಾಡಿ ಇ ಶ್ರಮ್ ಕಾರ್ಡ್ ಅಂತ ಪ್ರತಿಯೊಬ್ಬರಿಗೂ ಕೊಟ್ಟಿದ್ದಾರೆ. ಆ ಇ ಶ್ರಮ್ ಕಾರ್ಡ್ ನಂಬರ್ ಇದ್ದರೆ ದಯವಿಟ್ಟು ಅದನ್ನು ತಿಳಿಸಿ, ಅದನ್ನು ಹಾಕ್ತೀವಿ. ಅಕಸ್ಮಾತ್ ಇಲ್ಲ ಅಂದರೆ ಮಾಡಿಸ್ಕೊಳ್ಳಿ. ಅದನ್ನು ಸೆಂಟ್ರಲ್ ಗೌರ್ಮೆಂಟಿಂದ ಸಿಗುವಂಥ ಇ ಶ್ರಮ್ ಕಾರ್ಡ್, ಇದರಿಂದ ಏನು ಬೆನಿಫಿಟ್ಸು? ಅದರಲ್ಲೂ ಸಹ 1 ಲ್ಯಾಕ್ ನಿಮಗೆ ಡೆತ್ ಕ್ಲೇಮ್ ಇನ್ಶೂರೆನ್ಸ್ ಬರುತ್ತೆ ಇ ಶ್ರಮ್ ಕಾರ್ಡಿಂದ. ದಯವಿಟ್ಟು ಅದನ್ನು ಮಾಡಿಸ್ಕೊಳ್ಳಿ. ಅದರದ್ದು ಒಂದು ಸಂಚಿಕೆ ಮಾಡ್ತೀನಿ. ಇ ಶ್ರಮ್ ಕಾರ್ಡಿಂದ ಏನು ಲಾಭ ಇದೆ, ಅದರಿಂದ ಹೆಂಗೆ ಅದು ಏನಕ್ಕೋಸ್ಕರ ಮಾಡಿಸ್ತೀವಿ ಅದನ್ನು ಹೇಳ್ತೀನಿ. ಸೊ ಇಷ್ಟೆಲ್ಲ ಮಾಡಿಬಿಟ್ಟು ನಾವು ಸಬ್ಮಿಟ್ ಕೊಟ್ಟಾಗ ಅವ್ರದ್ದೇ ಅಂತ ಒಂದು ಇದು PMSOM ರೆಡಿ ಆಗುತ್ತೆ. ಇಷ್ಟು ಹೇಳ್ತಾ ನಾನು ಮುಗಿಸ್ತೀನಿ. ಈ ಸಂಚಿಕೆಯಲ್ಲಿ ಅಕಸ್ಮಾತ್ ನಿಮಗೇನಾದರೂ ಡೌಟ್ಸ್ ಇತ್ತು ಅಂದರೆ ಕಾಮೆಂಟ್ಸಲ್ಲಿ ಹಾಕಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಮಾಹಿತಿಗಳನ್ನ ಪ್ರತಿಯೊಬ್ಬರನ್ನು ನೀವು ತಿಳಿಸಿ, ಆಯಿತಾ? ನಿಮಗೆ ಬೇಕಾಗಿರುವಂಥ ಮಾಹಿತಿಗಳು ಪ್ರತಿಯೊಂದನ್ನು ನಾವು ವೀಡಿಯೋಗಳು ಮಾಡಿಕ್ಕಿದ್ದೀವಿ, ಅದನ್ನು ಗಮನಿಸಿ. ಥ್ಯಾಂಕ್ ಯು. ಇಷ್ಟು ಹೇಳ್ತಾ ಮುಗಿಸ್ತೀನಿ. ನಮಸ್ಕಾರ.